ಬಿಜೆಪಿ ಹೇಳುತ್ತೆ ನ್ಯಾಷನಲ್ ಹೆರಾಲ್ಡ್ ನಲ್ಲಿ 2,000 ಕೋಟಿ ರೂಪಾಯಿಯ ಅಕ್ರಮ ನಡೆದಿದೆ ಅಂತ. ಆದ್ರೆ ಕಾಂಗ್ರೆಸ್ ಹೇಳುತ್ತೆ ಇದೆಲ್ಲ ಸುಳ್ಳು ಅಂತ. ಹಾಗಿದ್ರೆ ರಾಜಕೀಯವನ್ನು ಸೈಡಿಗೆ ಇಟ್ಟು ಸತ್ಯ ತಿಳಿಯೋಣ ಬನ್ನಿ. ಕತೆ ಇದೆ 1938ರಲ್ಲಿ ನೆಹರು ಮತ್ತೆ 5,000 ಜನ ಸ್ವತಂತ್ರ ಹೋರಾಟಗಾರರು ಸೇರಿ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಹೆಸರಿನ ಒಂದು ಕಂಪನಿ ನಿರ್ಮಾಣ ಮಾಡ್ತಾರೆ. ಇದು ನ್ಯಾಷನಲ್ ಹೆರಾಲ್ಡ್ ಹೆಸರಿನ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡ್ತಾ ಇರುತ್ತೆ. ಆದರೆ 2008ರವರೆಗೆ ಈ ಪತ್ರಿಕೆ ದಿವಾಳಿ ಹಂತ ತಲುಪುತ್ತೆ. ಇದನ್ನ ಸಹಾಯ ಮಾಡಲು ಕಾಂಗ್ರೆಸ್ ಪಾರ್ಟಿ ಎಜೆಎಲ್ಗೆ 90 ಕೋಟಿ ರೂಪಾಯಿಯ ಸಾಲ ಕೊಡುತ್ತೆ. ಸ್ವಲ್ಪ ವರ್ಷಗಳ ನಂತರ ಎಜೆಎಲ್ ನ್ಯೂಸ್ ಪೇಪರ್ ಮುದ್ರಣ ಮಾಡುವುದನ್ನು ನಿಲ್ಲಿಸಿ ಬಿಡುತ್ತೆ. ಇದರ ನಂತರ 2010ರಲ್ಲಿ ಇನ್ನೊಂದು ಕಂಪನಿ ನಿರ್ಮಾಣ ಆಗುತ್ತೆ, ಯಂಗ್ ಇಂಡಿಯಾ ಲಿಮಿಟೆಡ್ ಹೆಸರಿನಲ್ಲಿ. ಈ ಕಂಪನಿಯ 76% ಶೇರ್ಸ್ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿಯ ಹೆಸರಿನಲ್ಲಿ ಇವೆ. ಈ ಯಂಗ್ ಇಂಡಿಯಾ ಲಿಮಿಟೆಡ್ ಕಂಪನಿ 50 ಲಕ್ಷ ರೂಪಾಯಿ ಕೊಟ್ಟು ಪೂರ್ತಿ ಎಜೆಎಲ್ ಅನ್ನ ಖರೀದಿ ಮಾಡುತ್ತೆ. ಈಗ ಎಜೆಎಲ್ ಬಳಿ 2 ಇಂಪಾರ್ಟೆಂಟ್ ವಸ್ತು ಇವೆ. ಒಂದು 90 ಕೋಟಿ ರೂಪಾಯಿಯ ಸಾಲ ಕಾಂಗ್ರೆಸ್ ಪಾರ್ಟಿಗೆ ಮರಳಿ ಕೊಡೋದು, ಮತ್ತೆ 2,000 ಕೋಟಿ ರೂಪಾಯಿಯ ಆಸ್ತಿ. ಈಗ ಈ ಆಸ್ತಿ ಎಲ್ಲಿಂದ ಬಂತು ಅಂದ್ರೆ, ನೆಹರು ಅವರು ಪಿಎಂ ಆಗಿದ್ದಾಗ ಅನೇಕ ಆಸ್ತಿಗಳನ್ನ ಎಜೆಎಲ್ ಖರೀದಿ ಮಾಡುತ್ತೆ ಅತಿ ಕಡಿಮೆ ಬೆಲೆಗೆ. ಏಕೆಂದ್ರೆ ತಮ್ಮ ಪತ್ರಿಕೆಯ ಕೆಲಸ ಆರಾಮಾಗಿ ಮಾಡಲು. ಅಂದ್ರೆ 90 ಕೋಟಿ ರೂಪಾಯಿಯ ಸಾಲ ಮತ್ತೆ 2,000 ಕೋಟಿ ರೂಪಾಯಿಯ ಆಸ್ತಿ ಕೇವಲ 50 ಲಕ್ಷ ರೂಪಾಯಿಗೆ ಹೋಗುತ್ತೆ ಯಂಗ್ ಇಂಡಿಯಾ ಲಿಮಿಟೆಡ್ ಬಳಿ. ಅಂದ್ರೆ 50 ಲಕ್ಷ ರೂಪಾಯಿಗೆ 90 ಕೋಟಿ ರೂಪಾಯಿ ಸಾಲ ಮತ್ತೆ 2,000 ಕೋಟಿ ರೂಪಾಯಿಯ ಆಸ್ತಿ ಯಂಗ್ ಇಂಡಿಯಾ ಕೈ ಸೇರುತ್ತೆ. ಈ ಮೂರು ಘಟಕಗಳಲ್ಲಿ ಪ್ರಮುಖ ಹುದ್ದೆಯಲ್ಲಿ ಇರೋರು ಇವರೇ. ನಂತರ 2012ರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಮನಿ ಲಾಂಡ್ರಿಂಗ್, ಟ್ಯಾಕ್ಸ್ ಏವಿಯೇಷನ್ ಮತ್ತೆ ಟ್ರಸ್ಟ್ ವೈಲೇಷನ್ ಕಾಯ್ದೆಯಡಿ ಧ್ವನಿ ಎತ್ತಿದ್ರು. ಇದರ ನಂತರ ಇಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಸುಪ್ರೀಂ ಕೋರ್ಟ್ ಕೂಡ ಇದನ್ನ ತನಿಖೆ ಮಾಡ್ತಾ ಇದೆ. ಇದರಲ್ಲಿ ಹಗರಣ ನಡೆದಿದಿನ ಅಥವಾ ಇಲ್ಲ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.